ಸುದ್ದಿಗಾಗಿ ಸಿದ್ದು ನ್ಯೂಸ್. ಸುದ್ದಿಗಾಗಿ ಸಿದ್ದು ನ್ಯೂಸ್ಗೆ ಸ್ವಾಗತ. ನಾನು ಮುನೀರ್ ಅವಟಗೇರಿ. ಬರ ಪರಿಹಾರ ಹೆಚ್ಚಿಸಲು ಅಧಿವೇಶನದಲ್ಲಿ ಒತ್ತಾಯ ಸಿಎಸ್ ನಾಡಗೌಡರು. ಮುದ್ದೇಬಿಹಾಳ ತಾಲೂಕಿನ ಸಕಾಲಕ್ಕೆ ಮಳೆಯಾಗದೆ ಬೆಳೆಗಳು ಹಾಳಾಗುತ್ತಿರುವುದು ಪರಿಶೀಲನೆಯ ವೇಳೆ ಗಮನಕ್ಕೆ ಬಂದಿದೆ. ರೈತರಿಗೆ ಕೊಡಲಾಗುವ ಬರ ಪರಿಹಾರವನ್ನು ಹೆಚ್ಚಿಸುವಂತೆ ವಿಧಾನಸಭೆಯ ಅಧಿವೇಶನದಲ್ಲಿ ಸರ್ಕಾರವನ್ನು ಒತ್ತಾಯಿಸಲಾಗುತ್ತದೆ. ಸರ್ಕಾರದ ತೀರ್ಮಾನ ಕೈಗೊಂಡು ಅದನ್ನು ಕೇಂದ್ರಕ್ಕೆ ಕಳಿಸುವಂತೆಯೂ ಒತ್ತಡ ಹೇರಲಾಗುತ್ತದೆ ಎಂದು ಶಾಸಕ, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಹೇಳಿದರು. ಮಂಗಳವಾರ ಹಡಲಗೇರಿ, ಹರಿಂದ್ರಾಳ ಮತ್ತು ಡಬಳಗಿ ಭಾಗದ ಕೆಲ ಜಮೀನುಗಳಿಗೆ ಕಂದಾಯ ಕೃಷಿ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಬೆಳೆ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರು ಮಳೆ ಕೈಕೊಟ್ಟಿದೆ. ಸೆಪ್ಟೆಂಬರ್ ತಿಂಗಳವರೆಗೂ ಮಳೆ ನಿರೀಕ್ಷೆ ಕಡಿಮೆ ಇದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಹತ್ತಿ, ತೊಗರಿ, ಸಜ್ಜೆ ಬೆಳೆಗಳಿಗೆ ನೀರಿನ ಕೊರತೆ ಕಂಡುಬಂದಿದೆ ಎಂದರು. ಬೆಳೆ ವಿಮೆ ಮಾಡಿಸಿದ ರೈತರಿಗೆ ವಿಮಾ ಕಂಪನಿಗಳಿಂದ ಪರಿಹಾರ ಬರುತ್ತದೆ. ವಿಮೆ ಮಾಡಿಸಿದವರಿಗೆ ಸರ್ಕಾರ ಯಾವ ರೀತಿ ಬೆಳೆ ಪರಿಹಾರ ಕೊಡಬೇಕು ಎನ್ನುವುದನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ತೀರ್ಮಾನಿಸಬೇಕಾಗುತ್ತದೆ. ಬರ, ಬೆಳೆ ಹಾನಿ ಕುರಿತು ರಾಜ್ಯ ಕೇಂದ್ರ ಸರ್ಕಾರ ಜಂಟಿ ಸಮೀಕ್ಷೆ ತಂಡ ವರದಿ ಸಲ್ಲಿಸಿದ ನಂತರವೇ ಪರಿಹಾರದ ಬಗ್ಗೆ ಖಚಿತ ಸಿಗುತ್ತದೆಯೇ ಎಂದರು. ರೈತರಿಗೆ ಎಕರೆ 50,000 ಪರಿಹಾರದ ಬೇಡಿಕೆ ಇದೆಯಲ್ಲ ಎನ್ನುವ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು, ರೈತರಿಗೆ 50,000 ಅಲ್ಲ, ಲಕ್ಷ ರೂಪಾಯಿ ಕೊಟ್ಟರೂ ನಮ್ಮದೇನು ತಕರಾರಿಲ್ಲ. ಇದರಿಂದ ನಮಗೂ ಸಂತೋಷವಾಗುತ್ತದೆ. ಆದರೆ ಪರಿಹಾರ ಕೊಡುವುದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ್ದಾಗಿದೆ. ಇಲಾಖೆಯ ನಿಯಮಾನುಸಾರವೇ ಪರಿಹಾರ ಕೊಡಬೇಕಾಗುತ್ತದೆ. ನಾವು ಅಧಿವೇಶನದಲ್ಲಿ ಈ ಬಗ್ಗೆ ಧ್ವನಿ ಎತ್ತುತ್ತೇವೆ ಎಂದರು. ಕಳೆದ ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಫಲಗೊಂಡಾಗ ಮುದ್ದೇಬಿಹಾಳ ತಾಲೂಕಿಗೆ 9 ಕೋಟಿ ರೂಪಾಯಿ ಪರಿಹಾರ ಬಂದಿತ್ತು. ಈ ಬಾರಿ ಜಂಟಿ ಸಮೀಕ್ಷಾ ವರದಿ ಆಧರಿಸಿ ಎಷ್ಟು ಪರಿಹಾರ ಬರುತ್ತದೆ ಎನ್ನುವುದು ಸೆಪ್ಟೆಂಬರ್ ತಿಂಗಳಲ್ಲಿ ಗೊತ್ತಾಗುತ್ತದೆ. ಆಗಸ್ಟ್ ತಿಂಗಳು ಮುಗಿದ ನಂತರವೇ ವಿಷಯಗಳ ಚರ್ಚೆ ಪ್ರಾರಂಭವಾಗಲಿದೆ ಎಂದರು. ಈ ವೇಳೆ ಕಪ್ಪು ಮಣ್ಣಿನ ಜಮೀನಿನಲ್ಲಿ ಬೆಳೆದಿದ್ದ ಸೂರ್ಯಕಾಂತಿ ಬೆಳೆಯ ಬುಡದಲ್ಲಿದ್ದ ಮಣ್ಣನ್ನು ಸ್ವತಃ ತಮ್ಮ ಕೈಯಿಂದ ಬಗೆದು ಮಣ್ಣು ಹಸಿ ಇದೆಯೋ ಅಥವಾ ಒಣಗಿದೆಯೋ ಎನ್ನುವುದನ್ನು ಪರಿಶೀಲಿಸಿದ ಶಾಸಕರು, ತೇವಾಂಶ ಇದ್ದರೆ ಬೆಳೆಗೆ ಸಮಸ್ಯೆ ಆಗುವುದಿಲ್ಲ. ತೇವಾಂಶದ ಕೊರತೆಯಾದಲ್ಲಿ ಮಾತ್ರ ಬೆಳೆ ಇಳುವರಿ ಪ್ರಮಾಣ ಕಡಿಮೆಯಾಗುತ್ತದೆ. ಈ ಬಗ್ಗೆ ಕಂದಾಯ ಮತ್ತು ಕೃಷಿ ಇಲಾಖೆಯವರು ಜಂಟಿಯಾಗಿ ಪರಿಶೀಲಿಸಬೇಕು ಎಂದರು. ಮುದ್ದೇಬಿಹಾಳ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಸೋಮನಗೌಡ ಬಿರಾದಾರ್ ಅವರು ಬೆಳೆಯ ವಾಸ್ತವ ಪರಿಸ್ಥಿತಿ ಕುರಿತು ಶಾಸಕರಿಗೆ ತಿಳಿಸುತ್ತಾ, ಇಷ್ಟೊತ್ತಿಗೆ ಬೆಳೆಗೆ ಕಾಯಿ ಹೂವಾಗಿರಬೇಕಿತ್ತು. ಸಾಮಾನ್ಯವಾಗಿ 10-12 ಕಾಯಿಗಳು ಆಗುವ ಗಿಡದಲ್ಲಿ 3-4 ಕಾಯಿಗಳು ಮಾತ್ರ ಕಾಣಿಸಿಕೊಳ್ಳುತ್ತಿವೆ. ತೇವಾಂಶ ಕೊರತೆಯ ಪರಿಣಾಮ ಇದಾಗಿದೆ. ಆಗಸ್ಟ್ ಮುಕ್ತಾಯದವರೆಗೂ ಮಳೆ ಬಂದರೆ ಮತ್ತೆ ಕೆಲ ಬೆಳೆಗಳು ಮಣ್ಣಿನ ಗುಣಧರ್ಮ ಆಧರಿಸಿ ಚೇತರಿಸಿಕೊಳ್ಳಬಹುದು. ಆದರೆ ಸದ್ಯಕ್ಕೆ ಮಳೆಯ ಲಕ್ಷಣ ಇಲ್ಲ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಶರಣಗೌಡ ಪ್ರಭಾರ್, ತಹಸೀಲ್ದಾರ್ ಎಂಎಸ್ ಅರ್ಕೇರಿ, ತಾಲೂಕ್ ಪಂಚಾಯತ್ ಇಒ ಸಂಗನಗೌಡ ಬಿರಾದಾರ್, ರಾಜೇಶ್ವರಿ ನಾಡಗೌಡ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ಮುತ್ತು ಗಣಾಚಾರ್ಯ, ಡಬಳಗಿಯ ಘನಮಠೇಶ್ವರ ಸ್ವಾಮೀಜಿ ಸೇರಿದಂತೆ ಆಯಾ ಭಾಗದ ರೈತರು ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಸುದ್ದಿಗಾಗಿ ಸಿದ್ದು ನ್ಯೂಸ್, ಸತ್ಯದ ಪರ ನಮ್ಮ ಧ್ವನಿ. ಮುಂಗಾರಿ ಬಿತ್ತನೆ ಬಂದಾಗುತ್ತಲ್ಲ, ಮುಂಗಾರಿ ಮಳೆಗಳು ನಿಂತು ಹೋಗ್ತವೆ. ಅವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಅವಾಗ ಸರ್ವೆ ಮಾಡಲಿಕ್ಕೆ ಒಂದು ಆದೇಶ ಮಾಡ್ತಾರೆ. ಬಟ್ ಈಗ ರೈತರ ಅಭಿಪ್ರಾಯ ಅಲ್ಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕಂಪ್ಲೀಟ್ ರಿಪೋರ್ಟನ್ನು ಸೆಪ್ಟೆಂಬರ್ ಮೊದಲೇ ವಾರದಲ್ಲಿ ರೆಡಿ ಮಾಡಿ ಕಳಿಸ್ತಾರೆ. ಕೇಂದ್ರ ಸರ್ಕಾರಕ್ಕೂ ಕಳಿಸ್ತಾರೆ, ರಾಜ್ಯ ಸರ್ಕಾರಕ್ಕೂ ಅದನ್ನು ವರದಿ ಸಲ್ಲಿಸ್ತಾರೆ. ಸೊ ಜಂಟಿಯಾಗಿ ಕೇಂದ್ರ ಮತ್ತು ರಾಜ್ಯ ಕೂಡಿ ಹೋದ ಸಲ ಏನು ಯಾರು ಇನ್ಶೂರೆನ್ಸ್ ಮಾಡಿದಾರೋ ಅವ್ರಿಗೆ ಸಂಪೂರ್ಣವಾಗಿ ಏನು ಸ್ಕೀಮ್ನಲ್ಲಿ ಬರಬೇಕು ಅದು ಬರುತ್ತೆ. ಯಾರಿಗೆ ಬಂದಿಲ್ಲ ಅದು ಬೆಳೆ ಪರಿಹಾರದ ರೂಪದಲ್ಲಿ ಏನು ಕೊಡಬೇಕು ಅನ್ನೋದನ್ನು ಅದು ಗೌರ್ಮೆಂಟ್ ಡಿಸಿಷನ್ಸ್ ತೊಗೊಂಡು ಆ ರೀತಿಯಾಗಿ ಕೊಡುವಂಥದ್ದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕು ಅಂತ ರೈತರ ಆಗ್ರಹ ಇದೆ ಸರ್. ನಾನು 50,000, 1 ಲಕ್ಷ, 2 ಲಕ್ಷ ಕೊಟ್ಟರೆ ರೈತರಿಗೆ ಒಳ್ಳೇದಲ್ರಿ. ನಾವೇನು ಬೇಡ ಅಂತೀವಿ. ರೈತರಿಗೆ ಕೊಡೋ ದುಡ್ಡು 50,000 ಅಥವಾ 50,000 ಯಾಕೆ 1 ಲಕ್ಷ ಕೊಡ್ತೀವಿ. ಈಗ ಮೇಲಿನವರು ಮೋದಿ ಸರ್ಕಾರದವರು 1 ಲಕ್ಷ ರಿಲೀಸ್ ಮಾಡಿದ್ರೆ ಭಾಳ ಸಂತೋಷ. ನಾವು ಕುಣ್ಕೊಂತ ಕೊಡ್ತೀವಿ ರೈತರಿಗೆ. ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ ಈಸ್ ಇಂಪಾರ್ಟೆಂಟ್. ಇದ್ರಾಗ ಸ್ಟೇಟ್ ಗೌರ್ಮೆಂಟ್ಗಿಂತ ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ ಭಾಳ ಇಂಪಾರ್ಟೆಂಟ್ ಇದೆ. ನಾವು ರಿಕಮೆಂಡ್ ಮಾಡೋಣ. ನಾವು ಅವ್ರ ಇಲಾಖೆಯವರು ಅವ್ರ ಗೈಡ್ಲೈನ್ಸ್ ಪ್ರಕಾರ ಏನು ಮಾಡಬೇಕು ಅಷ್ಟೇ ಮಾಡ್ತಾರೆ. ಅವರು ಹೆಚ್ಚಿಗೆ ಮಾಡೋಕ್ಕೆ ಬರೋದಿಲ್ಲ. ನಾವು ಸದನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ, ಹೇಳ್ತೀವಿ. ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, 1 ಲಕ್ಷ ರೂಪಾಯಿ ಪರ್ ಎಕರ್ ಕೊಡಬೇಕು ಅಂತ ಹೇಳ್ತೀವಿ. ಅದ್ರಾಗೇನಿದೆ? ರಾಜ್ಯ ಸರ್ಕಾರದಿಂದ ಏನು ಒತ್ತಾಯ? ರಾಜ್ಯ ಸರ್ಕಾರದಲ್ಲಿ ಗೈಡ್ಲೈನ್ಸ್ ಪ್ರಕಾರ ರಿಲೀಸ್ ಮಾಡ್ತಾರೆ.
ಅದು ಕ್ಯಾಬಿನೆಟ್ ಡಿಸಿಷನ್ ತೊಗೋತಾರೆ. ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಯೂನಿಫಾರ್ಮ್ ಆಗಿ ಮಾಡ್ತಾರೆ ಅದನ್ನು. ಮಧ್ಯಂತರ ಪರಿಹಾರ ಕೊಡಬೇಕು ಅನ್ನೋವಂಥದ್ದು ಆಗ್ರಹ ಐತೆ ಸರ್. ಮಧ್ಯಂತರ ಪರಿಹಾರ ಈಗ ಬರೋದಿಲ್ಲ ಅಂತ ಹೇಳಿದ್ವಲ್ಲ, ನಾನು ಮಿಸ್ಗೈಡ್ ಮಾಡಬಾರ್ದು ರೈತರಿಗೆ. ಮಧ್ಯಂತರ ಪರಿಹಾರ ಈಗ ಬರೋದಿಲ್ಲ, ಈಗ ಇದು ಆಗಸ್ಟ್ ಮುಗಿಬೇಕಿದು. ಆಗಸ್ಟ್ ಮುಗಿದ ಮೇಲೆ ಸಂಪೂರ್ಣ ಮುಂಗಾರಿ ಮಳೆ ಕ್ಲೋಸ್ ಆಗಿದೆ ಅಂತಂದಾಗ ಮಧ್ಯಂತರ ಈಗಾಗಲೇ ಲಾಸ್ಟ್ ಇಯರ್ ಬಂದಿದೆ, ಲಾಸ್ಟ್ ಇಯರ್ ಕೊಟ್ಟಿದೆ. ಸುಮಾರು 9 ಕೋಟಿ ಕೊಟ್ಟಿದೆ ತಾಲೂಕಿಗೆ, ಮುದ್ದೇಬಿಹಾಳ ತಾಲೂಕಿಗೆ 9 ಕೋಟಿ ಕೊಟ್ಟಿದೆ. ತಾಲೂಕನ್ನು ಬರ ಪೀಡಿತ ತಾಲೂಕನ್ನು ಘೋಷಣೆ ಮಾಡೋದಕ್ಕೆ ಅದಕ್ಕೆ ಈಗ ಎಕ್ಸರ್ಸೈಸ್ ನಡೀತಾ ಇರೋದು. ಟ್ರಸ್ಸಿಂದ ಬೆಳೆಗಳಿಗೆ ಏನು ಬೆಳವಣಿಗೆ ಕುಂಠಿತ ಆಗಿದೆ ಮತ್ತು ಜರ್ಮಿನೇಷನ್ ಏನು ಆಗಿಲ್ಲ. ಆ ಒಂದು ಬೆಳೆಗಳ ಇವತ್ತು ಈ ಗ್ರಾಮದಲ್ಲಿ ನಾವು ವೀಕ್ಷಣೆ ಮಾಡ್ತಿದ್ದೀವಿ. ಇದು ರೈತರು ಸುಮಾರು 2 ತಿಂಗಳ ಹಿಂದ್ಗಡೆ ಇವತ್ತು ಬೆಳೆಯನ್ನು ಇದು ಬಿತ್ತಿದ್ದಾರೆ. ಇವತ್ತು ಈ ತೊಗರಿ ಬೆಳೆಯನ್ನು ನಾವು ಇವತ್ತು ನೋಡ್ತಿದ್ದೀವಿ. ಇದು ನೋಡಿದರೆ 1 ಫೀಟ್ಗಿಂತ ಕಡಿಮೆ ಎತ್ತರ ಇದೆ. ಅದ್ರ ಜೊತೆಗೆ ಜರ್ಮಿನೇಷನ್ ಆಗಲಾರ್ದೆ ಪಾಪ್ಯುಲೇಷನ್ ಕೂಡ ಭಾಳ ಕಡಿಮೆ ಇದೆ. ಇವತ್ತು ನಮಗಿದು 60 ದಿವಸದ ಬೆಳೆ ಅಂತಂದರೆ ಈಗ ನಾವು ನಿಪ್ಪಿಂಗ್ ಅಂತೀವಿ ಆ ಸ್ಟೇಜಿಗೆ ಇದು ಬರ್ಬೇಕಾಗಿತ್ತು. 3 ಫುಟ್ವರೆಗೆ ಕನಿಷ್ಠ ಅಂದ್ರೆ 3 ಫುಟ್ವರೆಗೆ ಬರಬೇಕು ಮತ್ತು ಪಂಗಲ್ ಕೂಡ ಹೊಡಿಬೇಕಾಗಿತ್ತು. ಇವತ್ತು ಆ ಸ್ಥಿತಿಯಲ್ಲಿ ಇದು ಬೆಳೆ ಇಲ್ಲ. ಏನು ಮುಂದೆ ಮಳೆ ಬಂದರೂ ಕೂಡ ಇದು ಸುಧಾರಣೆ ಆಗ್ತಕ್ಕಂಥ ಯಾವುದೇ ಪರಿಸ್ಥಿತಿ ಇಲ್ಲ. ಇದು ಏನು ಮಳೆ ಕಡಿಮೆ ಇರೋದ್ರಿಂದ ಮಾಯ್ಚರ್ ಸ್ಟ್ರೆಸ್ ಇರೋದ್ರಿಂದ ಏನಾಗ್ಬಿಟ್ಟೈತಿ, ಈ ಬೆಳೆಗೆ ರೋಗ ಮತ್ತು ಕೀಟಗಳು ಕೂಡ ಇವತ್ತು ಈ ಬೆಳೆಗೆ ಅಟ್ಯಾಕ್ ಆಗಿ ಇವತ್ತು ರೈತರು ಏನು ಇದಕ್ಕೆ ಖರ್ಚು ಮಾಡಿದ್ದಾರೆ, ಏನು ತೊಗರಿ ಬೆಳೆಗೆ ಇವತ್ತೇನು ಖರ್ಚು ಮಾಡಿದ್ದಾರೆ, ಇದು ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಕನಿಷ್ಠ ನಮ್ಮ ಇದ್ರ ಪ್ರಕಾರ 15,000 ರಿಂದ 25,000 ತನಕ 1 ಎಕರೆಗೆ ಇವತ್ತು ಖರ್ಚು ಬರ್ತೈತಿ. ಅದು ಈಗ ರೈತಿಗೆ ಸಂಪೂರ್ಣವಾಗಿ ಇದು ಲಾಸ್ ಆಗಿದೆ. 100ಕ್ಕೆ 100 ಅಷ್ಟೇ. ಇದು ಮುಂದೆ ಬಂದರೂ ಕೂಡ ಇದಾಗೋದಿಲ್ಲ. ಅದೇ ರೀತಿಯಾಗಿ ಇಂದಿನ ಬೆಳೆ ನಾವು ಸಜ್ಜೆ ನೋಡಿದ್ವಿ, ಹತ್ತಿ ನೋಡಿದ್ವಿ, ಇನ್ನು ಮುಂದೆ ಸೂರ್ಯಕಾಂತಿ ಬೆಳೆ ಇದ್ದಾವೆ. ನಮಗೇನು ಒಣಬೇಸದಲ್ಲಿ ಬೆಳೀತಕ್ಕಂಥ ರೈತರದು ಈ ಒಂದು ಮುದ್ದೇಬಿಹಾಳ ತಾಲೂಕಿನಲ್ಲಿ ಎಲ್ಲ ಇದೇ ಒಂದು ಪರಿಸ್ಥಿತಿ ಇದೆ. ಇದನ್ನು ಈ ಒಂದು ವರದಿಯನ್ನು ನಾವೆಲ್ಲ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಲಿಕ್ಕೆ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ವೀಕ್ಷಣೆ ಮಾಡ್ತಿದ್ವಿ. ಯಾವುದು ಬೆಳೆ ಸರಿಯಾಗಿ ಬರೋದಿಲ್ಲ ರೀ. ಅದು ಸಾಣದೈತಿ, ಮಳೆನೂ ಕಮ್ಮಿ ಆಗಿದೆ ಸರ್ ವರ್ಷ. ಬೆಳೆ ಪರಿಹಾರ ಘೋಷಣೆ ಮಾಡಿಸಿ ಸರ್ಕಾರ ಮನೆ ಸಾಲ ಸರಿ ನೀವು ಮಾಡಬೇಡ್ರಿ. ನಿಮ್ಗೆ ರೈತರಿಗೆ ಸಂಪೂರ್ಣ ಕೆಲವುದು ತಿಳ್ಕೊಳ್ಳೋದಿಲ್ಲ, ಅದೇ ಸಮಸ್ಯೆ. ಬೆಳೆ ಪರಿಹಾರ ಈಗ ಬರಗಾಲ ಅಂತ ಡಿಕ್ಲೇರ್ ಆಗಿ ಬೆಳೆ ಪರಿಹಾರ ಕೊಡುವಂಥದ್ದು ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ? ಸೆಪ್ಟೆಂಬರ್ 1 ನಂತರ. ಸೆಪ್ಟೆಂಬರ್ ನಂತರ ಅಂದರೆ ಇದು ಮುಂಗಾರು ಮಳೆ ಸಂಪೂರ್ಣವಾಗಿ ಮುಗಿದ ನಂತರ ಅದರದ್ದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದ ಅದಕ್ಕೆ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸು ನಾವು ರಾಜ್ಯ ಸರ್ಕಾರದವರು ಅಷ್ಟೇ ಮಾಡಿದ್ದಲ್ಲ, ಕೇಂದ್ರ ಸರ್ಕಾರದವರು ಮಾಡಿದಂಥ ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ಸರ್ವೆ ರಿಪೋರ್ಟ್ ಈಗಾಗಲೇ ನಿಮ್ಮ ದಿವಸ ಇಲ್ಲಿ ಫೋಟೋಗ್ರಾಫ್ ಎಲ್ಲ ಕಡೆ ಹೋಗಿರ್ತಾವೆ. ಬೇರೆ ಬೇರೆ ಶಾಸಕರು ಎಲ್ಲ ಮೊಬೈಲ್ ನೋಡ್ತೇವೆ, ಟಿವಿಯಲ್ಲಿ ನೋಡ್ತೇವೆ, ಎಲ್ಲರೂ ಮಾಹಿತಿ ಕೊಡ್ತಾರೆ. ಎಂ ಬಿ ಪಾಟೀಲ್ ಕೊಡ್ತಾರೆ, ಎಲ್ಲರೂ ಅಲ್ಲ ಅವರು ಬೆಳೆ ಸಮೀಕ್ಷೆ ಇವರು ನೀವು ಬಂದಿರಿ ಬರೋದ್ರಿ. ಸ್ವಲ್ಪ ನೀವು ನಮ್ಗೆ ಹೆಚ್ಚಿನ ನಮ್ಮ ತಾಲೂಕಿಗೆ ನಮ್ಮ ಮನುಷ್ಯನ ಪಾಗದ ಅವನಿಗೆ ನಾವೇನು ಹೇಳ್ತೀನಿ, ಬರ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಮಾನದಂಡ ಇದೆ. ನಾನು ಒಬ್ಬ ನಿಮ್ಮ ಪ್ರತಿನಿಧಿಯಾಗಿ ಸುಳ್ಳು ತಗಲು ಹೇಳಬಾರ್ದು. ನಿಮ್ಗೆ ಪರಿಹಾರ ಕೊಡಿಸೋದಕ್ಕೆ ಏನು ಬೇಕು 100ಕ್ಕೆ 100 ಪ್ರಯತ್ನ ಮಾಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಆ ಮಾನದಂಡಗಳೇನದಾವಲ್ಲ, ಆ ಮಾನದಂಡ ಅಮಲಾಗಲಿಕ್ಕೆ ಇನ್ನೂ 15-20 ದಿವಸ ಮಿನಿಮಮ್ ಬೇಕದು. ಆಮೇಲೆ ಆ ಗೈಡ್ಲೈನ್ಸ್ ಪ್ರಕಾರ ಅವ್ರು ಸರ್ವೆ ಮಾಡ್ತಾರೆ. ಹತ್ತಿಯಲ್ಲಿ ಬಿತ್ತನೆ ಆಗಿದೆ, ಸಜ್ಜೆಯಲ್ಲಿ ಬಿತ್ತನೆ ಮಾಡಿದ್ದಾರೆ, ಸೂರ್ಯಪಾನ ಕ್ಷೇತ್ರದಲ್ಲಿ ಬಿತ್ತಿದ್ದಾರೆ, ಮೆಕ್ಕೆಜೋಳ ಎಷ್ಟು ಕ್ಷೇತ್ರದಲ್ಲಿ ಬಿತ್ತಿದ್ದಾರೆ, ಏನೇನು ಬೆಳೆಗಳದಾವು ಅನ್ನೋದನ್ನು ಸಮೀಕ್ಷೆ ಮಾಡಿಕೊಂಡು ಒಂದು ರಿಪೋರ್ಟ್ ಮಾಡ್ತಾರೆ. ಆಮೇಲೆ ಇನ್ಶೂರೆನ್ಸ್ ಎಷ್ಟು ಜನ ಮಾಡಿದ್ದಾರೆ, ಇನ್ಶೂರೆನ್ಸು ಈಗಿನ ಸುಮಾರು ಒಂದು 56,000 ಜನ ಇನ್ಶೂರೆನ್ಸ್ ಮಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಆಮೇಲೆ ಮಾಡಲಾರ್ದವರು ಏನು ಮಾಡಬೇಕು, ಕೆಲವರು ಬಿತ್ತನೆ ಮಾಡಿಲ್ಲ, ಮಳೆ ಆಗಿಲ್ಲ ಅಂತ ಬಿತ್ತನೆ ಮಾಡಿಲ್ಲ, ಅದ್ರ ಬಗ್ಗೆನೂ ರಿಪೋರ್ಟ್ ಹೋಗಬೇಕು. ಬಿತ್ತನೆ ಆಗಲಾರ್ದು ಬಿತ್ತನೆ ಆಗಿಲ್ಲ ಅಂತ ರಿಪೋರ್ಟ್ ಮಾಡಬೇಕು. ಇವರು ನಾನು ಬಿತ್ತನೆ ಆಗಿದೆ ಅಂತ ರಿಪೋರ್ಟ್ ಕಳಿಸಿದ್ರು ಕೂಡ ಅಲ್ಲಿ ನಾಳೆ ದಿವಸ ಅವರು ಕೇಂದ್ರ ಸರ್ಕಾರ GPS ಅಲ್ಲ, ಕೇಂದ್ರ ಸರ್ಕಾರ ಟೀಮ್ ಬರ್ತೈತೆ, ರ್ಯಾಂಡಮ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವರು ಇದೇ ಭೂಮಿಗೆ ಬರ್ತೀನಿ ಅಂತ ಹೇಳೋದಲ್ಲ ಆಫೀಸರ್ಸಿಗೆ, ಬರ್ತಾರೆ, ನಡ್ರಿ ಈ ದಿಕ್ಕಿಗೆ ಹೋಗಿ ನಡ್ರಿ, ಇಲ್ಲಿ ನೋಡೋಣ ನಡ್ರಿ ಅಂತಾರೆ. ಸೊ ಅಲ್ಲಿ ಏನಾದರೂ ಆಯಿತು ಅಂತಂದರೆ
ರಾಜ್ಯ ಸರ್ಕಾರ ಸಲ್ಲಿಸಿದಂಥ ರಿಪೋರ್ಟು ಸುಳ್ಳಿದೆ, ಸರಿಯಾಗಿಲ್ಲ ಅನ್ನೋದಾದರೆ ಎಲ್ಲ ರೈತರಿಗೂ ಅನ್ಯಾಯ ಮಾಡಿದಂಗೆ ಆಗ್ತದೆ. ಅದಕ್ಕೆ ಆದಷ್ಟು ಅದನ್ನು ಮಾನದಂಡ ಇಟ್ಕೊಂಡು ಮಾಡ್ತಾರೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.